ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಇನ್ನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಾಕಷ್ಟು ಜನ ನಮಗೆ ವೈಕುಂಠ ಏಕಾದಶಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ನಮಗೆ ಪ್ರಸ್ತುತ ಇನ್ನೂ ಕೂಡ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ TTD ಅವರು ಇನ್ನೂ ಕೂಡ ಇನ್ಫಾರ್ಮೇಷನ್ನ ಕೊಟ್ಟಿಲ್ಲ. ಆದರೆ ನಮಗೆ ಈ ನವೆಂಬರ್ ತಿಂಗಳಲ್ಲಿ ಡಯಲ್ ಯುವರ್ ಇಒ ಪ್ರೋಗ್ರಾಮ್ ನಡೆದಿದೆ. ನಮಗೆ ಲಾಸ್ಟ್ ಇಯರ್ ಕೆಲವೊಂದು ಇನ್ಸಿಡೆಂಟ್ಸ್ ನಡೆದಿತ್ತು. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಈ ಬಾರಿ ನಾವು ಪ್ಲಾನ್ ಮಾಡಿಕೊಂಡು ಆಫ್ಲೈನ್ ದರ್ಶನದ ಟಿಕೆಟ್ಸ್ ಆಗಿರ್ಬೋದು ಅಥವಾ ಆನ್ಲೈನ್ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಸ್ ಆಗಿರ್ಬೋದು, ಇದನ್ನೆಲ್ಲ ನೀಟಾಗಿ ಪ್ಲಾನ್ ಮಾಡಿ ಒಂದು ಸ್ಕೆಡ್ಯೂಲ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಗೆ ಇನ್ನೊಂದು ಕೆಲವು ದಿನಗಳಲ್ಲಿ ಈ ಒಂದು ವೈಕುಂಠ ದ್ವಾರ ದರ್ಶನದ ಅಪ್ಡೇಟ್ಸ್ ಬರ್ಬೋದು. ಈ ಅಪ್ಡೇಟ್ ಬಂದ ತಕ್ಷಣನೇ ನಾವು ನಿಮಗೆ ಮೊದಲಿಗೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ನಿಮಗೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಪ್ರಸ್ತುತ ಈ ವಿಡಿಯೋದಲ್ಲಿ ನಮಗೆ ಸಾಕಷ್ಟು ಜನ ಮೆಸೇಜಸ್ ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಜನವರಿ ತಿಂಗಳವರೆಗೂ ಕೂಡ ಆನ್ಲೈನ್ ದರ್ಶನದ ಟಿಕೆಟ್ಸ್ನ TTD ಅವರು ರಿಲೀಸ್ ಮಾಡಿದ್ದಾರೆ. ನಾವೀಗ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ತಿರುಮಲಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೋಬೇಕು ಅಂದರೆ ಹೇಗೆ ಮಾಡ್ಕೋಬೇಕು ಅಂತ ಸಾಕಷ್ಟು ಜನ ನಮಗೆ ಮೆಸೇಜಸ್ ಮತ್ತು ಕಾಮೆಂಟ್ಸ್ ಮಾಡ್ತಿದ್ದಾರೆ. ಅವರಿಗಾಗಿ ಈ ವಿಡಿಯೋ. ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರೆ ನೀವು ಯಾವ ರೀತಿಯಾಗಿ ಸುಲಭವಾಗಿ ದರ್ಶನ ಮಾಡ್ಕೋಬಹುದು, ಅದೇ ರೀತಿ ಆಫ್ಲೈನಲ್ಲಿ ನಮಗೆ ಯಾವ ರೀತಿಯ ಟಿಕೆಟ್ಸ್ನ ಕೊಡ್ತಾರೆ, ಯಾವ ಟೈಮಿಗೆ ಕೊಡ್ತಾರೆ, ಮತ್ತು ಆಫ್ಲೈನಲ್ಲಿ ದರ್ಶನದ ಟಿಕೆಟ್ಸ್ನ ತೊಗೊಂಡ್ರೆ ನೀವು ರೂಮ್ಸ್ ಎಲ್ಲಿ ತೊಗೋಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡ್ದಲ್ಲೇ ಕಂಪ್ಲೀಟಾಗಿ ನೋಡಿ. ಯಾರೆಲ್ಲ ಆನ್ಲೈನಲ್ಲಿ ಯಾವುದೇ ರೀತಿಯ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ತಿರುಮಲಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು ಅಂದರೆ ನಿಮಗೆ 3 ಆಪ್ಷನ್ಸ್ ಇದೆ. ಆ 3 ಆಪ್ಷನ್ಸ್ ಯಾವುದು ಅಂದರೆ, ಒಂದು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್, ಇನ್ನೊಂದು ತಿರುಮಲದಲ್ಲಿ ಕೊಡುವ ಶ್ರೀವಾಣಿ ಟಿಕೆಟ್ಸು, ಮತ್ತೊಂದು ಬಂದ್ಬಿಟ್ಟು ಸರ್ವದರ್ಶನ ಅಂತ. ಈಗ ಈ 3 ಆಪ್ಷನ್ಸ್ ಬಗ್ಗೆ ನಾವು ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣಂತೆ. ಮೊದಲಿಗೆ ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್. ಈ SSD ಟೋಕನ್ಸ್ ಅಂದರೆ ನಮಗೆ ಸ್ಲಾಟೆಡ್ ಸರ್ವದರ್ಶನ್ ಟೋಕನ್ಸ್ ಅಂತ. ಇದನ್ನು ನಮಗೆ ಪ್ರತಿದಿನ ಕೂಡ ತಿರುಪತಿಯಲ್ಲಿ ಕೊಡ್ತಾರೆ. ಇದನ್ನು ನಮಗೆ ತಿರುಪತಿಯಲ್ಲಿ 3 ಜಾಗದಲ್ಲಿ ಕೊಡ್ತಾರೆ. ಮೊದಲನೇ ಜಾಗ ಬಂದ್ಬಿಟ್ಟು ನಮಗೆ RTC ಬಸ್ ಸ್ಟ್ಯಾಂಡ್ ಹತ್ರ ಇರುವ ಶ್ರೀನಿವಾಸಂ ಕಾಂಪ್ಲೆಕ್ಸ್, ಎರಡನೇ ಜಾಗ ಬಂದ್ಬಿಟ್ಟು ನಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ, ಮತ್ತು ಮೂರನೇ ಜಾಗ ಬಂದ್ಬಿಟ್ಟು ನಮಗೆ ಅಲಿಪಿರಿ ಲಿಂಕ್ ರೋಡ್ ಹತ್ರ ಇರುವ ಭೂದೇವಿ ಕಾಂಪ್ಲೆಕ್ಸ್. ಈ 3 ಜಾಗದಲ್ಲೂ ಕೂಡ ನಮಗೆ ಪ್ರತಿದಿನ 20 ರಿಂದ 25 ಸಾವಿರದ ಆಫ್ಲೈನ್ SSD ಟೋಕನ್ಸ್ನ ಕೊಡ್ತಾರೆ. ಈ ಟೋಕನ್ಸ್ ತಗೊಂಡೋದ್ರೆ ನಿಮಗೆ ದರ್ಶನ 6 ರಿಂದ 8 ಗಂಟೆ ಒಳಗೆ ನಿಮಗೆ ದರ್ಶನ ಆಗುತ್ತೆ. ಈ SSD ಟೋಕನ್ಸ್ ತಗೋಬೇಕು ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಇರುತ್ತೆ, ಮತ್ತು ಯಾರು ದರ್ಶನಕ್ಕೆ ಹೋಗ್ತಾರಲ್ಲ ಅವರೇ ಖುದ್ದಾಗಿ ಕ್ಯೂ ಲೈನಲ್ಲಿ ನಿಂತು ಅವರ ದರ್ಶನದ ಟಿಕೆಟ್ಸ್ನ ತಗೋಬೇಕು. ಯಾಕೆಂದರೆ ಅವರ ಒಂದು ಫೋಟೋ ತೆಗಿತಾರೆ ಮತ್ತು ಆಧಾರ್ ಕಾರ್ಡ್ನ ಕೂಡ ಕೇಳ್ತಾರೆ. ಆದ್ದರಿಂದ ಯಾರೆಲ್ಲ ದರ್ಶನಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರು ಕೂಡ ಕ್ಯೂ ಲೈನಲ್ಲಿ ನಿಂತು ಅವರ SSD ಟೋಕನ್ಸ್ನ ಅವರೇ ತಗೋಬೇಕಾಗಿರತ್ತೆ. ಇನ್ನು ಈ SSD ಟೋಕನ್ಸ್ ನಮಗೆ ಮಧ್ಯಾಹ್ನ 1:30 ಅಥವಾ 2 ಗಂಟೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಮಗೆ ನಾರ್ಮಲ್ ಆಗಿ 12 ಗಂಟೆ ಮೇಲೆ ಯಾವಾಗ ಬೇಕಿದ್ರೂ TTD ಅವರು ಈ ಟೋಕನ್ಸ್ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಏಕೆಂದರೆ ರಶ್ ಜಾಸ್ತಿ ಇತ್ತು ಅಂದರೆ ನಮಗೆ 12:30 1 ಗಂಟೆಗೆ ಟೋಕನ್ಸ್ನ ಕೊಟ್ಬಿಡ್ತಾರೆ. ರಶ್ ಕಮ್ಮಿ ಇತ್ತು ಅಂದರೆ 2 ಗಂಟೆ 3 ಗಂಟೆಗೂ ಕೂಡ SSD ಟೋಕನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನೀವು ಏನಾದರೂ SSD ಟೋಕನ್ಸ್ ತಗೊಂಡು ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಆದಷ್ಟು ಮಧ್ಯಾಹ್ನ 12 ಗಂಟೆ ಒಳಗೆ ಈ 3 ಜಾಗದಲ್ಲಿ ನೀವು ಎಲ್ಲಿ ಬೇಕಿದ್ರೂ ಹೋಗಿ ಕ್ಯೂ ಲೈನ್ಸಲ್ಲಿ ಇದ್ದರೆ ನಿಮಗೆ ಆರಾಮಾಗಿ SSD ಟೋಕನ್ಸ್ ಅನ್ನೋದು ಸಿಗುತ್ತೆ. ಇನ್ನು ನೀವು ತಿರುಮಲದಲ್ಲಿ ಯಾವತ್ತು ದರ್ಶನ ಮಾಡ್ಕೋಬೇಕು ಅನ್ಕೊಂಡಿರ್ತೀರಲ್ಲ ಅದರ ಹಿಂದಿನ ದಿನನೇ ನೀವು SSD ಟೋಕನ್ಸ್ ತಗೋಬೇಕು. ನಮಗೆ ಅವತ್ತಿನ ಟೋಕನ್ಸ್ ಅವತ್ತೇ ಕೊಡೋದಿಲ್ಲ. ಸೊ ನಿಮಗೆ ನೆಕ್ಸ್ಟ್ ಡೇ ಟೋಕನ್ಸ್ ಅದ್ರ ಪ್ರೀವಿಯಸ್ ಡೇ ಕೊಡ್ತಾರೆ. ಅಂದರೆ ನೀವು ಯಾವತ್ತು ದರ್ಶನ ಮಾಡ್ಬೇಕು ಅನ್ಕೊಂಡಿರ್ತೀರ ಅದರ ಹಿಂದಿನ ದಿನ ನೀವು ತಿರುಪತಿಯಲ್ಲಿ ಈ ಒಂದು SSD ಟೋಕನ್ಸ್ನ ತಗೋಬೇಕಾಗಿರುತ್ತೆ. ಮಧ್ಯಾಹ್ನ 12 ಗಂಟೆಗೆ ನೀವು ಶ್ರೀನಿವಾಸಂ ಕಾಂಪ್ಲೆಕ್ಸ್ ಆಗಿರ್ಬೋದು, ಭೂದೇವಿ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ವಿಷ್ಣು ನಿವಾಸಂ ಆಗಿರ್ಬೋದು, ಈ 3 ಜಾಗದಲ್ಲಿ ಎಲ್ಲಿ ನಿಂತರೂ ಕೂಡ ನಿಮಗೆ ಟೋಕನ್ ಸಿಗುತ್ತೆ. ಇನ್ನು ಸಾಕಷ್ಟು ಜನ ಕೇಳೋದು ಈ ಟೋಕನ್ಸ್ ಸ್ಟಾಪ್ ಮಾಡೋದು ಯಾವಾಗ ಅಂತ. ಈ 20,000 ಅಥವಾ 25,000 ಟೋಕನ್ಸ್ ಒಂದು ಬಾರಿ ಖಾಲಿ ಆಗಿದ ತಕ್ಷಣ ನಮಗೆ 3 ಕಡೆ ಕೂಡ ಕೌಂಟರ್ಸ್ನ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಟೋಕನ್ಸ್ ಖಾಲಿ ಆಗೋವರೆಗೂ ಕೂಡ ನಮಗೆ ಇಶ್ಯೂ ಮಾಡ್ತಾ ಇರ್ತಾರೆ. ಸೊ ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಮೇಲೆ ಟೋಕನ್ಸ್ನ ಇಶ್ಯೂ ಮಾಡ್ತಾರೆ. ಇನ್ನು ಯಾರೆಲ್ಲ SSD ಟೋಕನ್ಸ್ ತಗೊಂತೀರಾ ನೀವು ATGH ಸರ್ಕಲ್ ಇಂದ ತಿರುಮಲದಲ್ಲಿ ದರ್ಶನಕ್ಕೆ ಹೋಗ್ಬೇಕಾಗಿರತ್ತೆ. ಈ ಒಂದು SSD ಟೋಕನ್ಸ್ ಏನಿದೆ ಅಲ್ಲ ಇದು ಉಚಿತವಾದ ಟೋಕನ್ಸ್ ಆಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ನೀವು ಫ್ರೀಯಾಗಿ ಈ ಒಂದು ಟೋಕನ್ಸ್ನ ತಗೋಬಹುದಾಗಿರುತ್ತೆ. ಇನ್ನು ನೆಕ್ಸ್ಟ್ ನಮಗೆ ಬೆಟ್ಟ ಹತ್ತುವ ಮಾರ್ಗದಲ್ಲಿ ಯಾವುದಾದ್ರೂ ಟಿಕೆಟ್ಸ್ ಕೊಡ್ತಾರಾ ಅಂತ ಸಾಕಷ್ಟು ಜನ ಕೇಳ್ತಾರೆ. ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡೋದಿಲ್ಲ. ಸೊ ನಿಮಗೆ ಟೋಕನ್ಸ್ ಬೇಕು ಅಂದರೆ ನೀವು ಈ 3 ಜಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಟೋಕನ್ಸ್ ತೊಗೊಂಡು ಹೋಗಬೇಕಾಗಿರುತ್ತೆ. ನಮಗೆ ಅಲಿಪಿರಿ ಮಾರ್ಗದಲ್ಲಿ ಯಾವುದೇ ರೀತಿಯ ಟೋಕನ್ಸ್ನ ಕೊಡೋದಿಲ್ಲ. ಇನ್ನು ನೀವೇನಾದರೂ SSD ಟೋಕನ್ಸ್ ತೊಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗೋದೇನು ಕಂಪಲ್ಸರಿ ಇರಲ್ಲ. ನೀವು ಬೇಕಿದ್ರೆ ನಿಮ್ಮ ಪ್ರೈವೇಟ್ ವೆಹಿಕಲಲ್ಲಾದರೂ ಹೋಗ್ಬೋದು, ಬಸ್ಸಲ್ಲಿ ಬೇಕಿದ್ರು ನೀವು ತಿರುಪತಿಯಿಂದ ತಿರುಮಲ ರೀಚ್ ಆಗ್ಬೋದಾಗಿರುತ್ತೆ. ಇನ್ನು ಅಲಿಪಿರಿ ಮಾರ್ಗದ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ
5:30 ರಾತ್ರಿ 9 ಗಂಟೆವರೆಗೂ ಕೂಡ ಅಲಿಪಿರಿ ಮಾರ್ಗ ಓಪನ್ ಇರುತ್ತೆ ಬೆಟ್ಟ ಹತ್ತಲಿಕ್ಕೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗಕ್ಕೆ ಬಂದರೆ ನಮಗೆ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲೂ ಕೂಡ ಯಾವುದೇ ರೀತಿಯ ಟೋಕನ್ಸ್ ಕೊಡೋದಿಲ್ಲ. ಆದರೆ ನಮಗೆ ಭೂದೇವಿ ಕಾಂಪ್ಲೆಕ್ಸಲ್ಲೇ ಯಾರೆಲ್ಲ ಶ್ರೀವಾರಿ ಮೆಟ್ಲು ಮಾರ್ಗದಲ್ಲಿ ಬೆಟ್ಟ ಹತ್ತುತ್ತಾರಲ್ಲ ಅವ್ರಿಗಾಗಿ ಟೋಕನ್ಸ್ನ ಕೊಡ್ತಾರೆ. ಇದನ್ನು ದಿವ್ಯ ದರ್ಶನದ ಟೋಕನ್ಸ್ ಅಂತ ಕೂಡ ಕರೀತಾರೆ. ಇದನ್ನು ನಮಗೆ ಪ್ರತಿದಿನ 3,000ದಿಂದ 5,000 ಟೋಕನ್ಸ್ವರೆಗೂ ಕೊಡ್ತಾರೆ. ಈ ದಿವ್ಯ ದರ್ಶನದ ಟೋಕನ್ಸ್ ತಗೊಂಡ್ರು ಕೂಡ ನಿಮಗೆ ದರ್ಶನ ಆಗಲಿಕ್ಕೆ 6ರಿಂದ 8 ಗಂಟೆಗಳ ಸಮಯ ಹಿಡಿಯುತ್ತೆ. ಯಾರೆಲ್ಲ ಭೂದೇವಿ ಕಾಂಪ್ಲೆಕ್ಸಲ್ಲಿ ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ದಿವ್ಯ ದರ್ಶನದ ಟೋಕನ್ಸ್ ತಗೊತೀರಲ್ಲ, ನೀವು ಕಂಪಲ್ಸರಿಯಾಗಿ ಶ್ರೀವಾರಿ ಮೆಟ್ಲು ಮಾರ್ಗನ ಬೆಟ್ಟ ಹತ್ಕೊಂಡು ಹೋಗಲೇಬೇಕಾಗಿರುತ್ತೆ. ಯಾಕೆಂದರೆ ಆ ಒಂದು ಟಿಕೆಟ್ಸ್ನ ಸ್ಕ್ಯಾನ್ ಮಾಡಿರ್ತಾರೆ. ಸೊ ಅದು ಸ್ಕ್ಯಾನ್ ಮಾಡಿದ್ರೆ ಅಷ್ಟೇ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದೇ ನೀವು SSD ಟೋಕನ್ಸ್ ತೊಗೊಂಡ್ರೆ ನೀವು ಬೆಟ್ಟ ಹತ್ತೋದು ಕಂಪಲ್ಸರಿ ಇರಲ್ಲ. ಆದರೆ ನೀವೇನಾದರೂ ಈ ದಿವ್ಯ ದರ್ಶನದ ಟೋಕನ್ಸ್ ತೊಗೊಂಡ್ರೆ ನೀವು ಬೆಟ್ಟ ಹತ್ಕೊಂಡು ಹೋಗಲೇಬೇಕಾಗಿರುತ್ತೆ. ಇನ್ನು ಭೂದೇವಿ ಕಾಂಪ್ಲೆಕ್ಸಲ್ಲಿ ಕೂಡ ನಮಗೆ ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ಟೋಕನ್ಸ್ನ ಮಧ್ಯಾಹ್ನ 12 ಗಂಟೆ ಮೇಲೆ ಯಾವಾಗ ಬೇಕಿದ್ರೂ ಸ್ಟಾರ್ಟ್ ಮಾಡ್ತಾರೆ. ಇದು ರಶ್ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿ ನಮಗೆ 1:30-2 ಗಂಟೆಗೆ ಟೋಕನ್ಸ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಯಾರೆಲ್ಲ ಈ ಒಂದು ದಿವ್ಯ ದರ್ಶನದ ಟೋಕನ್ಸ್ ತೊಗೊತೀರಲ್ಲ, ನೀವು ಇನ್ನೊಂದು ವಿಷಯನ ಗಮನದಲ್ಲಿ ಇಟ್ಕೋಬೇಕು. ನೀವೇನಾದರೂ ಈ ದಿವ್ಯ ದರ್ಶನದ ಟೋಕನ್ಸ್ ತೊಗೊಂಡ್ರೆ ನೀವು ಹಿಂದಿನ ದಿನನೇ ಹೋಗಿ ಟೋಕನ್ಸ್ ತೊಗೊತೀರಲ್ಲ, ಆದ್ದರಿಂದ ನೀವು ನೆಕ್ಸ್ಟ್ ಡೇನೆ ನಿಮಗೆ ದರ್ಶನ ಯಾವತ್ತಿರುತ್ತಲ್ಲ ಆ ಡೇಟ್ಗೆ ನೀವು ಶ್ರೀವಾರಿ ಮೆಟ್ಲು ಮಾರ್ಗನ ಹತ್ಕೊಂಡೋಗಿ ಅಲ್ಲಿ ನಿಮ್ಮ ಟೋಕನ್ಸ್ನ 1200ನೇ ಮೆಟ್ಲಿನಲ್ಲಿ ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿಸ್ಕೊಂಡು ನೀವು ತಿರುಮಲ ರೀಚ್ ಆಗಿಬಿಟ್ಟು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಶ್ರೀವಾರಿ ಮೆಟ್ಲು ಮಾರ್ಗದ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು ನಮಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಉಚಿತವಾಗಿ ಅವ್ರನ್ನ ದರ್ಶನಕ್ಕೆ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಕೇವಲ ಅವರ ಒಂದು ID ಕಾರ್ಡ್ನ ಮಾತ್ರ ಕ್ಯಾರಿ ಮಾಡಿ. ಇನ್ನು ಅದೇ ರೀತಿ ಸಾಕಷ್ಟು ಜನ ಕೇಳೋದು ಆಫ್ಲೈನಲ್ಲಿ ನಮಗೆ ಸೀನಿಯರ್ ಸಿಟಿಸನ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ದರ್ಶನದ ಟಿಕೆಟ್ಸ್ನ ಕೊಡ್ತಾರಾ ಅಥವಾ 300 ರೂಪೀಸ್ ದರ್ಶನದ ಟಿಕೆಟ್ಸ್ನ ಕೊಡ್ತಾರಾ ಅಂತ. ಯಾವುದೇ ರೀತಿಯ ಟಿಕೆಟ್ಸ್ನ ನಮಗೆ ತಿರುಮಲದಲ್ಲಿ ಆಫ್ಲೈನಲ್ಲಿ ಕೊಡೋದಿಲ್ಲ. ಕೇವಲ ನಮಗೆ SSD ಟೋಕನ್ಸ್ ಮಾತ್ರನೇ ಸಿಗೋದು. ಸೊ ನೀವು ಈ ಒಂದು ಉಚಿತ ದರ್ಶನದ ಟಿಕೆಟ್ಸ್ನ ತಗೊಂಡು ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಮುಂದಿನ ಆಪ್ಷನ್ ಬಂದ್ಬಿಟ್ಟು ನಮಗೆ ತಿರುಮಲದಲ್ಲಿ ಕೊಡುವ ಶ್ರೀವಾಣಿ ಟಿಕೆಟ್ಸ್. ಈ ಒಂದು ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು ನಮಗೆ ಒಬ್ಬರಿಗೆ 10,500 ರೂಪಾಯಿ ಆಗಿರುತ್ತೆ. ಇಲ್ಲಿ ನಾವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟ್ಗೆ ಡೊನೇಟ್ ಮಾಡಿಬಿಟ್ಟು 500 ರೂಪಾಯಿ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದು. ಈ ಒಂದು ಟಿಕೆಟ್ ನಮಗೆ ಪ್ರತಿದಿನ ಕೂಡ ತಿರುಮಲದಲ್ಲಿ ಕೊಡ್ತಾರೆ. ತಿರುಮಲದಲ್ಲಿ ನಮಗೆ ಅನ್ನಮಯ ಭವನ್ ಅಂತಿದೆ, ಅದರ ಎದುರುಗಡೆನೆ ನಮಗೆ ಶ್ರೀವಾಣಿ ಟಿಕೆಟ್ ಇಶ್ಯೂ ಕೌಂಟರ್ ಅಂತ ಇರುತ್ತೆ. ಅಲ್ಲಿ ನೀವು ಕ್ಯೂ ಲೈನಲ್ಲಿ ನಿಂತುಬಿಟ್ಟು ಈ ಒಂದು ಶ್ರೀವಾಣಿ ಟಿಕೆಟ್ಸ್ನ ತಗೋಬೋದಾಗಿರುತ್ತೆ. ಈ ಶ್ರೀವಾಣಿ ಟಿಕೆಟ್ಸ್ನ ನೀವು ತಗೊಂಡ್ರೆ ನಿಮಗೆ ಅದೇ ದಿನ ದರ್ಶನ ಕೂಡ ಆಗುತ್ತೆ. ಮತ್ತು ಇದು VIP ಬ್ರೇಕ್ ದರ್ಶನ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಯಾವುದೇ ರೀತಿಯ ನೂಕಾಟ ಇರಲ್ಲ. ನೀವು ತುಂಬಾ ಆರಾಮಾಗಿ ದೇವರ ದರ್ಶನ ಮಾಡ್ಕೋಬೋದು. ಮತ್ತು ಇದರಲ್ಲಿ ನಿಮಗೆ ದೇವರನ್ನ ಮೊದಲನೇ ಬಾಗಿಲಿನಿಂದ ಅಂದರೆ ಫಸ್ಟ್ ಡೋರ್ ದರ್ಶನ ಮಾಡ್ಕೊಳ್ಳುವ ಒಂದು ಸುವರ್ಣ ಅವಕಾಶ ಇರುತ್ತೆ. ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವು ಆಫ್ಲೈನಲ್ಲಿ ತಗೋಬೇಕು ಅಂದರೆ ನೀವು ಬೆಳಗ್ಗೆ 3 ಅಥವಾ 4 ಗಂಟೆಗೇ ಕ್ಯೂ ಲೈನಲ್ಲಿ ನಿಂತ್ಕೋಬೇಕಾಗಿರುತ್ತೆ. ನಮಗೆ ಬೆಳಗ್ಗೆ 8 ಗಂಟೆಗೆ ಟಿಕೆಟ್ಸ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ತಿರುಮಲದಲ್ಲಿ. ಈ ಟಿಕೆಟ್ಸ್ ನಮಗೆ ಕೇವಲ ಆಫ್ಲೈನಲ್ಲಿ 800 ಟಿಕೆಟ್ಸ್ ಮಾತ್ರ ಕೊಡ್ತಾರೆ. ಸೊ ಆ ಟಿಕೆಟ್ಸ್ ಖಾಲಿ ಆಗೋವರೆಗೂ ಕೂಡ ನಿಮಗೆ ಟಿಕೆಟ್ ಸಿಗುತ್ತೆ. ಆದರೆ 4 ಗಂಟೆಯಿಂದನೇ ಕ್ಯೂ ಲೈನ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ನಿಮ್ಗೇನಾದರೂ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ತೊಗೊಂಡು ನೀವು ದರ್ಶನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ರೆ ನೀವು ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ಕ್ಯೂ ಲೈನ್ ಜಾಯಿನ್ ಆದರೆ 8 ಗಂಟೆಗೆ ಟಿಕೆಟ್ಸ್ ಇಶ್ಯೂ ಮಾಡ್ತಾರೆ. ಸೊ 800 ಜನದೊಳಗೆ ನೀವಿದ್ರೆ ನಿಮಗೆ ಆರಾಮಾಗಿ ಟಿಕೆಟ್ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ದರ್ಶನದ ಟಿಕೆಟ್ ಸಿಗಲ್ದಿಲ್ಲ. ಮತ್ತೆ ನೀವು ನೆಕ್ಸ್ಟ್ ಡೇ ಕ್ಯೂ ಲೈನಲ್ಲಿ ನಿಂತು ದರ್ಶನದ ಟಿಕೆಟ್ಸ್ನ ಪಡಿಬೇಕಾಗಿರುತ್ತೆ. ಇನ್ನು ಈ ಶ್ರೀವಾಣಿ ಟಿಕೆಟ್ಸಲ್ಲಿ ನೀವೇನಾದರೂ ಇಬ್ಬರು ಹೋಗ್ಬೇಕು ಅನ್ಕೊಂಡಿದ್ರೆ ನಿಮಗೆ ಕಾಸ್ಟ್ ಬಂದ್ಬಿಟ್ಟು 21,000 ರೂಪಾಯಿ ಆಗಿರುತ್ತೆ. ಯಾರೆಲ್ಲ ಆಫ್ಲೈನಲ್ಲಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ತಗೊಂತೀರಾ ನಿಮಗೆ ದರ್ಶನ ಬಂದ್ಬಿಟ್ಟು ಸಂಜೆ 4 ಗಂಟೆಗೆ ನಿಮಗೆ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇನ್ನು ಮೂರನೇ ಆಪ್ಷನ್ ಬಂದ್ಬಿಟ್ಟು ನೀವು ಯಾವುದೇ ರೀತಿಯ SSD ಟೋಕನ್ಸ್ ತಗೊಂಡಿಲ್ಲ ಅಥವಾ ಆನ್ಲೈನಲ್ಲೂ ಕೂಡ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿಲ್ಲ ಅಂದರೆ ನೀವು ನೇರವಾಗಿ ಸರ್ವದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 2 ಮುಖಾಂತರ ನೀವು ಸರ್ವದರ್ಶನದ ಕ್ಯೂ ಲೈನ್ಸ್ಗೆ ಜಾಯಿನ್ ಆಗ್ಬೋದು. ಇದರಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ ಕೆಲವೊಮ್ಮೆ 10ರಿಂದ 15 ಅವರ್ ಕೂಡ ಹಿಡಿಬಹುದು. ಆದ್ರಿಂದ ನಾವು ಆದಷ್ಟು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದೇನೆಂದ್ರೆ ನೀವು ತಿರುಪತಿಯಲ್ಲಿ ಕೊಡುವ SSD ಟೋಕನ್ಸ್ ತಗೊಂಡು ದರ್ಶನಕ್ಕೆ ಹೋಗಿ, ಆಗ ನಿಮಗೆ ಆರಾಮಾಗಿ ದರ್ಶನ ಆಗುತ್ತೆ. ಇನ್ನು ನಿಮಗೆ ಆನ್ಲೈನ್ ಅಲ್ಲಿ ದರ್ಶನದ ಟಿಕೆಟ್ಸ್ ಬುಕ್ ಆಗಿ ನಿಮಗೆ ರೂಮ್ಸ್ ಏನಾದರೂ ಬುಕ್ ಆಗಿಲ್ಲ ಅಂದ್ರೆ ನೀವು ತಿರುಮಲದಲ್ಲಿ ನಿಮಗೆ ರೂಮ್ಸ್ ಬೇಕು ಅಂದ್ರೆ ನೀವು CRO ಆಫೀಸ್ ಹತ್ರ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ನಂಬರ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ರೆ ನಿಮಗೆ ರೂಮ್ ಸಿಗುತ್ತೆ. ನೀವು ಆದಷ್ಟು ನಿಮಗೆ ತಿರುಮಲದಲ್ಲಿ ರೂಮ್ ಬೇಕು ಅಂದ್ರೆ ನೀವು ಆದಷ್ಟು ಬೆಳಗ್ಗೆ 6 ಗಂಟೆ ಅಥವಾ 7 ಗಂಟೆಗೆ ನೀವು CRO
ಆಫೀಸ್ ಹತ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಕೇವಲ 1 ಅವರಲ್ಲಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಿಮಗೆ ಯಾವ ಕಾಟೇಜಲ್ಲಿ ರೂಮ್ಸ್ ಅಲಾಟ್ ಆಗಿದೆ ಅಂತ. ಇನ್ ಕೇಸ್ ನೀವು ಮಧ್ಯಾಹ್ನ ಅಥವಾ ಸಂಜೆ ಹೋದರೆ ರೂಮ್ಸ್ ಅವೈಲಬಿಲಿಟಿ ಮೇಲೆ ಕೌಂಟರ್ ಕೂಡ ಓಪನ್ ಇರುತ್ತೆ. ಇನ್ ಕೇಸ್ ಎಲ್ಲ ರೂಮ್ಸ್ ಖಾಲಿ ಆಗಿಬಿಟ್ಟಿದ್ರೆ ಕೆಲವೊಮ್ಮೆ ಕೌಂಟರ್ಸ್ನ ಕ್ಲೋಸ್ ಮಾಡ್ತಾರೆ. ಸೊ ಆದಷ್ಟು ಬೆಳಗ್ಗೆ ಹೋಗ್ಬಿಟ್ಟು ನೀವು ಆಫ್ಲೈನಲ್ಲಿ ರೂಮ್ಸ್ನ ತೊಗೊಳಕ್ಕೆ ಟ್ರೈ ಮಾಡಿ. ನಮಗೆ ಆಫ್ಲೈನಲ್ಲಿ 50 ರೂಪೀಸ್ ರೂಮ್ ಅಥವಾ 100 ರೂಪೀಸ್ ರೂಮ್ನ ಕೊಡ್ತಾರೆ. ಸೊ ಇದು ಕೂಡ ಅವೈಲಬಿಲಿಟಿ ಮೇಲೆ. ನೀವು ಆಫ್ಲೈನಲ್ಲಿ ಈಗ 50 ರೂಪೀಸ್ ರೂಮ್ ತೊಗೊಂಡ್ರೆ ನೀವು ಕಾಷನ್ ಡೆಪಾಸಿಟ್ 500 ರೂಪೀಸ್ ಪೇ ಮಾಡಬೇಕಾಗಿರುತ್ತೆ. ಅದೇ 100 ರೂಪೀಸ್ ರೂಮ್ ತೊಗೊಂಡ್ರು ಕೂಡ ಅಷ್ಟೇ ನೀವು 500 ರೂಪಾಯಿ ಕಾಷನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕಾಗಿರುತ್ತೆ. ನೀವು ತಿರುಮಲದಲ್ಲಿ ಲಾಕರ್ಸ್ ಫೆಸಿಲಿಟೀಸ್ನ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. ನಮಗೆ ತಿರುಮಲದಲ್ಲಿ 4 ಕಡೆ ಉಚಿತವಾದ ಲಾಕರ್ ಫೆಸಿಲಿಟಿ ಇರುತ್ತೆ. ಅದ್ಯಾವುದು ಅಂದರೆ ಯಾತ್ರಿ ಸದನ್ PAC1, ಮಾಧವ ನಿಲಯಂ ಯಾತ್ರಿ ಸದನ್ PAC3 ಮತ್ತು ಪದ್ಮನಾಭ ನಿಲಯಂ ಅಂತ ಈ 4 ಕಡೆ ಕೂಡ ನಮಗೆ ಉಚಿತವಾದ ಲಾಕರ್ ಫೆಸಿಲಿಟಿ ಇರುತ್ತೆ. ಇಲ್ಲೂ ಕೂಡ ನೀವು ಕೇವಲ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಕೊಟ್ಟರೆ ನಿಮಗೆ ಒಂದು ಉಚಿತವಾದ ಲಾಕರ್ ಕೊಡ್ತಾರೆ. ಅಲ್ಲಿ ನಿಮ್ಮ ಲಗೇಜ್ನ ಇಟ್ಕೋಬೋದಾಗಿರುತ್ತೆ. ಮತ್ತು ಕಾಮನ್ ಹಾಲ್ ಇರುತ್ತೆ ನಿಮಗೆ ರೆಸ್ಟ್ ಮಾಡಲಿಕ್ಕೆ, ಮತ್ತು ವಾಶ್ರೂಮ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಯಾರಿಗೆಲ್ಲ ತಿರುಮಲದಲ್ಲಿ ರೂಮ್ ಸಿಕ್ಕಿಲ್ಲ ನೀವು ಈ ಉಚಿತವಾದ ಲಾಕರ್ಸ್ ಫೆಸಿಲಿಟೀಸ್ನ ಕೂಡ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ತಿರುಪತಿಯಲ್ಲಿ ನಿಮ್ಗೆ ಏನಾದರೂ ದೇವಸ್ಥಾನದ ರೂಮ್ಸ್ ಬೇಕು ಅಂದರೆ ನಮಗೆ ವಿಷ್ಣು ನಿವಾಸಮಲ್ಲಿ ಆಫ್ಲೈನಲ್ಲಿ ರೂಮ್ಸ್ ಕೊಡ್ತಾರೆ. ಆದರೆ ಇಲ್ಲೂ ಕೂಡ ಅವೈಲಬಿಲಿಟಿ ಮೇಲೆ ಅಷ್ಟೇ ನಮಗೆ ರೂಮ್ಸ್ನ ಕೊಡ್ತಾರೆ. ಇನ್ ಕೇಸ್ ನಿಮ್ಗೆ ರೂಮ್ ಸಿಕ್ಕಿಲ್ಲ ಅಂದರೆ ನಿಮಗೆ ಶ್ರೀನಿವಾಸಂ ಅಥವಾ ವಿಷ್ಣು ನಿವಾಸಮಲ್ಲಿ ಎರಡೂ ಕಡೆ ಕೂಡ ಉಚಿತವಾದ ಲಾಕರ್ಸ್ ಫೆಸಿಲಿಟಿ ಇರುತ್ತೆ. ನೀವು ಅದನ್ನು ಉಪಯೋಗಿಸ್ಕೋಬೋದಾಗಿರುತ್ತೆ. ಇನ್ನು ಯಾರೆಲ್ಲ ಈ ಬಾರಿ ವೈಕುಂಠ ದ್ವಾರ ದರ್ಶನ ಮಾಡ್ಕೋಬೇಕು ಅಂತ ಇದ್ದೀರಾ ನೀವು SSD ಟೋಕನ್ಸ್ನ ಕೂಡ ನೀವು 30 ಡೇಸ್ ಮುಂಚೆ ಯಾವುದೇ ರೀತಿಯ SSD ಟೋಕನ್ಸ್ ತಗೊಂಡಿರಬಾರ್ದು. ನಮಗೆ ವೈಕುಂಠ ದ್ವಾರ ದರ್ಶನ ಬಂದುಬಿಟ್ಟು ಡಿಸೆಂಬರ್ 30ನೇ ತಾರೀಕಿನಿಂದ ಜನವರಿ 8ನೇ ತಾರೀಕುವರೆಗೂ ನಮಗೆ ತಿರುಮಲದಲ್ಲಿ ವೈಕುಂಠ ದ್ವಾರ ದರ್ಶನದ ಅವಕಾಶ ಇರುತ್ತೆ. ಸೊ ಈ ಡೇಟ್ಸಲ್ಲಿ ನಮಗೆ 30 ಡೇಸ್ ಗ್ಯಾಪಲ್ಲಿ ನೀವು ಯಾವುದೇ ರೀತಿಯ SSD ಟೋಕನ್ಸ್ ತೊಗೊಂಡಿಲ್ಲ ಅಂದರೆ ನೀವು ಆಫ್ಲೈನಲ್ಲಿ SSD ಟೋಕನ್ಸ್ ತೊಗೊಂಡು ಕೂಡ ವೈಕುಂಠ ದ್ವಾರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅದೇ ರೀತಿ ನೀವು ಆನ್ಲೈನಲ್ಲಿ ಕೂಡ ಅಷ್ಟೇ ಯಾವುದೇ ರೀತಿಯ 300 ರೂಪಾಯಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿರಬಾರ್ದು. ಸೊ ಅದಕ್ಕೂ ಕೂಡ 30 ಡೇಸ್ ಗ್ಯಾಪ್ ಇರಬೇಕು. ಸೊ ನಿಮಗೆ ವೈಕುಂಠ ದ್ವಾರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ವಿಷಯನ ನೀವು ಗಮನದಲ್ಲಿ ಇಟ್ಕೊಂಡಿರಿ. ಇನ್ನು ಯಾರೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಆನ್ಲೈನ್ ದರ್ಶನದ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ನಿಮ್ಗೆ ಇನ್ನೊಂದು ಅವಕಾಶ ಇದೆ. ಅದೇನೆಂದರೆ ನಮಗೀಗ ನವೆಂಬರ್ ತಿಂಗಳಲ್ಲಿ ಫೆಬ್ರವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ ಬಿಡ್ತಾರಲ್ಲ ಅದ್ರ ಜೊತೆಗೆ ನಮಗೆ ಡಿಸೆಂಬರ್ ತಿಂಗಳ ಒಂದು ದಿವ್ಯಾನುಗ್ರಹ ಹೋಮದ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಾರೆ. ಸೊ ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡು ಹೋದರೆ ನಿಮಗೆ 300 ರೂಪಾಯಿ ಕ್ಯೂ ಲೈನಲ್ಲಿ ದರ್ಶನಕ್ಕೆ ಅಲೋ ಮಾಡ್ತಾರೆ. ಅದ್ರ ಜೊತೆ ನಮಗೆ ಅಲಿಪಿರಿ ಹತ್ರ ಇರುವ ಸಪ್ತಗೌ ಪ್ರದಕ್ಷಿಣಾ ಶಾಲಾ ಹತ್ರ ನಮಗೆ ಹೋಮ ನಡೆಯುತ್ತೆ. ಆ ಒಂದು ಹೋಮನ ಕೂಡ ನೀವು ಅಟೆಂಡ್ ಮಾಡ್ಬೋದಾಗಿರುತ್ತೆ. ಇದರ ಒಂದು ದಿವ್ಯಾನುಗ್ರಹ ಹೋಮದ ಒಂದು ಟಿಕೆಟ್ ಕಾಸ್ಟ್ ಬಂದುಬಿಟ್ಟು ನಮಗೆ 1600 ರೂಪಾಯಿ ಆಗಿರುತ್ತೆ. ಇದರಲ್ಲಿ 1000 ರೂಪಾಯಿ ಹೋಮಕ್ಕೆ ಆದರೆ ಇನ್ನು 600 ರೂಪಾಯಿ ಬಂದುಬಿಟ್ಟು ನಮಗೆ ದರ್ಶನಕ್ಕೆ ಆಗಿರುತ್ತೆ. ಸೊ ಒಂದು ಟಿಕೆಟಲ್ಲಿ ಇಬ್ಬರನ್ನ ದರ್ಶನಕ್ಕೆ ಅಲೋ ಮಾಡ್ತಾರೆ. ಯಾರಿಗೆಲ್ಲ ಡಿಸೆಂಬರ್ ತಿಂಗಳ ಒಂದು ಆನ್ಲೈನ್ ದರ್ಶನದ ಟಿಕೆಟ್ಸ್ ಬೇಕು ನೀವು ಈ ಬಾರಿ ನವೆಂಬರ್ ತಿಂಗಳಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರಲ್ಲ ಆಗ ನೀವು ಡಿಸೆಂಬರ್ ತಿಂಗಳಿಗೆ ದಿವ್ಯಾನುಗ್ರಹ ಹೋಮದ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.